intervals as subsets of R. R means real numbers. First one, open interval. So open interval annu general agi ee riti indicate ಮಾಡ್ತಾರೆ and symbolically it is denoted by like this. Real line ಮೇಲೆ ಈ ರೀತಿಯಾಗಿ indicate ಮಾಡ್ತಾರೆ. So ಇದರ meaning ನಮಗೆ exact ಆಗಿ understand ಆಗಬೇಕು ಅಂತಂದ್ರೆ I will take 2, 3. 2, 3. Open interval means not including 2, not including 3. But numbers lying between 2 and 3, those are called as elements of this set. This set. Or in a set form, the ಯಾವ ರೀತಿ indicate ಮಾಡಬೇಕಂದ್ರೆ we have elements like x. Here x is greater than 2, x is less than 3. x greater than 2 ಇರಬೇಕು, x less than 3 ಇರಬೇಕು. Open interval means not including end points. ಈಗ end points ಅಂತಾರೆ. 2 and 3 are the end points. Open interval meaning not including the end points. End points bit in between. In between ಏನು elements ಬರ್ತಾವಲ್ಲ, those are the elements of the set. ಈಗ x greater than 2, x less than 3 ಅಂದ್ರೆ ನಾವು ಸಾಕಷ್ಟು ರಿಯಲ್ ನಂಬರ್ಸ್ ಅನ್ನು ಬರೀಬಹುದು. 2.1 yes, because it is lying between 2 and 3. Or if you take 2.7, or if you take 2.79, or if you take 2.834 like this, or if you take 2.999. So ಇದಷ್ಟೇ ಅಲ್ಲ, ಇದು ಬಿಟ್ಟು ಸಾಕಷ್ಟು ಬರೀಬಹುದು, ಬಹಳಷ್ಟು ಬರೀಬಹುದು. yes, open interval meaning ಏನಪ್ಪಾ ಅಂತಂದ್ರೆ not including the end points. end points ಇರಂಗಿಲ್ಲ. end points ಇರಂಗಿಲ್ಲ ಅಂತಂದ್ರೆ ಏನು ಇರ್ತಾವೆ? in between ಏನು ಬರ್ತಾವಲ್ಲ ಅವೆಲ್ಲ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಂಬರ್ ಲೈನ್ ಮೇಲೆ ನೋಡೋದಾದ್ರೆ ಸೊ ನಾವು ಇಲ್ಲಿ 0 1 2 3 ಈ ರೀತಿ ಇಂಡಿಕೇಟ್ ಮಾಡ್ತಿರ್ತೀವಿ ರಿಯಲ್ ಲೈನ್. yes, open interval means not including the end points. Therefore ಈ ರೀತಿ ಸರ್ಕಲ್ ತಗೊಳ್ಳಿ, not including the end points. ಈ ರೀತಿ ಲೈನ್ ಮೇಲೆ ಈ ರೀತಿ ಸರ್ಕಲ್ ಡ್ರಾ ಮಾಡಿ. ಇದರ ಮೀನಿಂಗ್ ಏನಪ್ಪಾ ಅಂದ್ರೆ it shows open interval. Open interval means not including the end points. But ಇದರೊಳಗೆ ಎಂತ ಎಲಿಮೆಂಟ್ಸ್ ಇರ್ತಾವೆ ಈ ಸೆಟ್ ಒಳಗ ಅಥವಾ ಈ ಸೆಟ್ ಒಳಗ ಎಂತ ಎಲಿಮೆಂಟ್ಸ್ ಇರ್ತಾವಪ್ಪ ಅಂತಂದ್ರೆ ಈ ನೆಕ್ಸ್ಟ್ ಏನೇ ಬರೆದಿದ್ದಾರೆ ಈ ತರ ಏನೇ ಡೆಸಿಮಲ್ ನಂಬರ್ಸ್ ಇರಲಿ, ಏನೇ ಇರಲಿ, ಇನ್ ಬಿಟ್ವೀನ್ 2 ಮತ್ತು 3 ಬಿಟ್ವೀನ್ ಏನಾಗಿ ಬರಲ್ಲ, ಅಷ್ಟು ಎಲಿಮೆಂಟ್ಸ್ ಗಳು ಈ ಸೆಟ್ ದಾಗ ಇರ್ತವೆ. ಸೊ ಅದನ್ನ ಸೆಟ್ ಫಾರ್ಮ್ ದಾಗ ಈ ರೀತಿ ಇಂಡಿಕೇಟ್ ಮಾಡ್ತಾರೆ, ಇಂಟರ್ವಲ್ ಫಾರ್ಮ್ ಅಷ್ಟೇ. ಎಸ್ 2, 3 means x is greater than 2, x is less than 3. ಅಂದ್ರೆ not including 2, not including 3, in between ಇಷ್ಟು ಪಾಯಿಂಟ್ಸ್ ಗಳು, ಸಾಕಷ್ಟು ಪಾಯಿಂಟ್ಸ್ ಬರ್ತವೆ in between. ಅವೆಲ್ಲ ಏನಿರ್ತಾವಪ್ಪ ಅಂತಂದ್ರೆ ಈ ಸೆಟ್ ಎಲಿಮೆಂಟ್ಸ್ ಇರ್ತವೆ. ರಿಯಲ್ ನಂಬರ್ ಅಂತಂದ್ರೆ ಎಲ್ಲ ನಂಬರ್ಸ್, ಹೋಲ್ ನಂಬರ್ಸ್, ಇಂಟಿಜರ್ಸ್, rational numbers, irrational numbers, natural numbers, all kind of numbers are called as real numbers. ಅಂತ ಎಲ್ಲ ನಂಬರ್ಸ್ ಗಳು not including 2 and 3, 2 3 ಬಿಟ್ಟು ಇನ್ ಬಿಟ್ವೀನ್ ಏನ್ ಬರ್ತಾವಲ್ಲ ಅದು ಏನಪ್ಪಾ ಅಂದ್ರೆ ಓಪನ್ ಇಂಟರ್ವಲ್ ಇಂಡಿಕೇಟ್ ಮಾಡ್ತಾರೆ. Open interval means not including the end points but including in between points. ಅವು ಏನ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಬಿಟ್ಟು ಅವು ಒಳಗಡೆ ಪಾಯಿಂಟ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಅದು ಓಪನ್ ಇಂಟರ್ವಲ್ ಇಂಡಿಕೇಟ್ ಮಾಡುತ್ತೆ. ಸೊ ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. comma 5, 3, 5, open interval 3, 5, 3,
5 3, 5. ಸೊ ಇದನ್ನ ಸೆಟ್ ಇದು ಇಂಟರ್ವಲ್ ಫಾರ್ಮ್ ದಾಗ ಸೊ ಇದನ್ನ ಸೆಟ್ ಫಾರ್ಮ್ ದಾಗ ಯಾವ ರೀತಿ ಬರಿಬಹುದು ಅಂದ್ರೆ we have elements like x, those elements are greater than 3 less than 5 for all x belongs to real numbers. ಇದನ್ನ ಸೆಟ್ ಫಾರ್ಮ್ ದಾಗ ಈ ರೀತಿ ರಿಪ್ರೆಸೆಂಟ್ ಮಾಡಬೇಕು. x is greater than 3 less than 5 and all x are real numbers. ಇದು ಇಂಟರ್ವಲ್ ಫಾರ್ಮ್, ಇದು ಸೆಟ್ ಫಾರ್ಮ್. ಸೊ ಇದನ್ನ ರಿಯಲ್ ಲೈನ್ ಮೇಲೆ ಇಂಡಿಕೇಟ್ ಹೆಂಗ್ ಮಾಡಬಹುದು ನೀವು ಅಂತಂದ್ರೆ 0 1 2 3 4 5 6 ಈ ರೀತಿ ಇದು ರಿಯಲ್ ಲೈನ್ ಬರೀತಿರ್ತೀವಿ. Open interval means not including the end points. Not including means you take the circle like this on those numbers. On those numbers 3 ಮತ್ತೆ 5 ಮೇಲೆ ಈ ತರ ಸರ್ಕಲ್ ತಗೊಳ್ಳಿ. ಅದರ ಮೀನಿಂಗ್ ಏನಂದ್ರೆ ನಾಟ್ ಇನ್ಕ್ಲೂಡಿಂಗ್ ದ ಎಂಡ್ ಪಾಯಿಂಟ್ಸ್. ಲಾಸ್ಟ್ ಇರತಕ್ಕಂತ ಪಾಯಿಂಟ್ಸ್ ಗಳು ಇರಲ್ಲ ಅಂದ್ರೆ ಎಂತ ಪಾಯಿಂಟ್ಸ್ ಇರ್ತಾವ ಅಂದ್ರೆ ಇನ್ ಬಿಟ್ವೀನ್ ಎಷ್ಟೇ ರಿಯಲ್ ನಂಬರ್ಸ್ ಇರಲ್ಲ ಅವೆಲ್ಲ ಏನಿರ್ತಾವಪ್ಪ ಅಂತಂದ್ರೆ ಈ ಸೆಟ್ ಒಳಗ ಇರ್ತಾವ ಅಂತ ಅಂದಾಗ 4 ಅಷ್ಟೇ ಇರ್ತದ ಅಂತ ಅಲ್ಲ ರೀ. ಇದು ಬಿಟ್ಟು 3.1 ಇರಬಹುದು, 3.894 ಇರಬಹುದು, 4.96 ಇರಬಹುದು ಅಥವಾ 4.999 ಇರಬಹುದು. ಸಾಕಷ್ಟು ರಿಯಲ್ ನಂಬರ್ಸ್ ಬರ್ತವೆ. ಇಲ್ಲ ಅಷ್ಟೇ ಇಷ್ಟೇ ಅಂತಿಲ್ಲ, ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ರಿಯಲ್ ನಂಬರ್ಸ್ ಗಳು ಬರ್ತವೆ ಇನ್ ಬಿಟ್ವೀನ್ 3 and 5. ಅವೆಲ್ಲ ನಂಬರ್ಸ್ ಈ ಸೆಟ್ ಒಳಗ ಅವ ಅಂತ ನಾನು ನಾವು ಎಲ್ಲವನ್ನು ಬರೋ ತೋರಿಸಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಲೆಟ್ ಅಸ್ ಇಮ್ಯಾಜಿನ್ ದಟ್ open interval 3, 5 means not including the boundary points ಅಥವಾ not including the end points. in between points ಏನು ಬರ್ತಾವಲ್ಲ ಅವೆಲ್ಲವೂ ಇವೆಲ್ಲ ಏನು in between points ಬರ್ತಾವಲ್ಲ those are all the elements of this set. ಇದು interval form, ಇದು set form, ಇದು on a real line indication ಮಾಡೋದು on a real line. ಸೊ ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ಮಾಡ್ಕೊಳ್ಳಿ ನಿಮಗೆ ಈಜಿ ಆಗುತ್ತೆ. Open interval -2, -1 -2, -1. So ಇದನ್ನ ಸೆಟ್ ಫಾರ್ಮ್ ನ ಯಾವ ರೀತಿ ಇಂಡಿಕೇಟ್ ಮಾಡಬೇಕು ಅಂದ್ರೆ we have elements like x, those elements are greater than -2 less than -1. all x are the elements of set real numbers, set of real numbers. yes ಇದನ್ನ open interval form ಅಂತಾರೆ. this is open interval form and this is set form. ಏನಿಲ್ಲ ಎಂಡ್ ಪಾಯಿಂಟ್ಸ್ ಇರ್ತಾವ, ನಡುವೆ x ತಗೋಬೇಕು, ಎರಡು ಕಡೆ ಸೇಮ್ ಸಿಂಬಲ್ ಯೂಸ್ ಮಾಡಬೇಕು. ಇದನ್ನ ಹೇಗೆ ಓದಬೇಕಂದ್ರೆ x greater than -2 x less than -1. ಇವೆಲ್ಲ x ನಾವೇನು ಇನ್ ಬಿಟ್ವೀನ್ ಏನು ಎಲ್ಲ x ಸೆಲೆಕ್ಟ್ ಮಾಡ್ತೀವಲ್ಲ all x are what real numbers. ಸೊ ಇದನ್ನೇ ನಾವು ಸಿಂಬಾಲಿಕ್ ಲೈನ್ ಮೇಲೆ ಯಾವ ರೀತಿ ರಿಯಲ್ ಲೈನ್ ಮೇಲೆ ಯಾವ ರೀತಿ ಇಂಡಿಕೇಟ್ ಮಾಡಬಹುದು ಅಂತಂದ್ರೆ so we have like numbers like 0 1 2 like this or -1 -2 -3 so on. yes now our situation is these two are the end points. Open interval shows not including the end points. when not including the end points that time ಆ ನಂಬರ್ ಮೇಲೆ ಈ ರೀತಿ ಸರ್ಕಲ್ಸ್ ಗಳನ್ನ ತಗೋಬೇಕು. ಎಸ್ ಎರಡು ಪಾಯಿಂಟ್ ನಾಟ್ ಇನ್ಕ್ಲೂಡಿಂಗ್ ಅವ, ಎರಡು ನಂಬರ್ ಮೇಲೆ ಈ ರೀತಿ ಸರ್ಕಲ್ ತಗೊಳ್ಳಿ. -1 ಸೆಟ್ ಒಳಗೆ ಬರಂಗಿಲ್ಲ, -2 ಸೆಟ್ ಒಳಗೆ ಬರಂಗಿಲ್ಲ, ಅವೆರಡು ಇನ್ಕ್ಲೂಡ್ ಆಗಲ್ಲ. ಬಟ್ ಎಂತವ ಇನ್ಕ್ಲೂಡ್ ಆಗ್ತಾವ ಅಂದ್ರೆ ಇನ್ ಬಿಟ್ವೀನ್ ಏನ್ ನಂಬರ್ಸ್ ಬರ್ತಾವಲ್ಲ, ಇನ್ ಬಿಟ್ವೀನ್ ಏನ್ ರಿಯಲ್ ನಂಬರ್ಸ್ ಬರ್ತಾವ ಇಲ್ಲಿವರೆಗೆ ನಾಟ್ ಇನ್ಕ್ಲೂಡಿಂಗ್ -2 -1 -1 ಈ ಸೆಟ್ ಒಳಗೆ ಬರಲ್ಲ, -2 ಈ ಸೆಟ್ ಒಳಗೆ ಬರಲ್ಲ. ಎಂತವ ಬರ್ತಾವ ಇನ್ ಬಿಟ್ವೀನ್ ಏನ್ ಬರ್ತಾವಲ್ಲ ಅವೆಲ್ಲವೂ ಏನಿರ್ತಾವ ಅಂದ್ರೆ ಈ ಸೆಟ್ ದಿ ಎಲಿಮೆಂಟ್ಸ್ ಆಗಿರ್ತಾವ ಅಂತ ನಾನು. ನಾಟ್ ಇನ್ಕ್ಲೂಡಿಂಗ್ -2 ನಾಟ್ ಇನ್ಕ್ಲೂಡಿಂಗ್ -1 in between
ಮೈನಸ್ 1.99 ಇರಬಹುದು, ಮೈನಸ್ 1.05 ಇರಬಹುದು, ಮೈನಸ್ 1.00054 ಇರಬಹುದು. ಈ ತರ ಎಲ್ಲ ನಂಬರ್ಸ್ಗಳು ಈ ಸೆಟ್ ಎಲಿಮೆಂಟ್ಸ್ ಆಗಿರ್ತಾವ ಅಂತ ಅಂತಾರೆ. ಸೊ ನೀವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಓಪನ್ ಇಂಟರ್ವಲ್ ಅಂತಂದ್ರೆ ನಾಟ್ ಇನ್ಕ್ಲೂಡಿಂಗ್ ದ ಎಂಡ್ ಪಾಯಿಂಟ್ಸ್. ಎಂಡ್ ಪಾಯಿಂಟ್ಸ್ ಇಲ್ಲ. ಎಂಡ್ ಪಾಯಿಂಟ್ಸ್ ಇಲ್ಲ ಅಂದ್ರೆ ಎಂತ ಪಾಯಿಂಟ್ಸ್ ಇರ್ತಾವ, ಆ ಎಂಡ್ ಪಾಯಿಂಟ್ಸ್ ನಡುವರ್ಕ್ ಏನ್ ಬರ್ತಾವಲ್ಲ, ಇನ್ ಬಿಟ್ವೀನ್ ಏನ್ ಬರ್ತಾವಲ್ಲ ಅಂತ ನಂಬರ್ಸ್ ಗಳು ಆ ಸೆಟ್ ದ ಎಲಿಮೆಂಟ್ಸ್ ಗಳಾಗಿರ್ತಾವ. ಎಸ್ ನಮ್ಗೆ ಏನ್ ಕೇಳಬಹುದ್ರಿ, ಈ ಫಾರ್ಮ್ ಕೊಟ್ಟು ಸೆಟ್ ಫಾರ್ಮ್ ಕೊಟ್ಟು ಇಂಟರ್ವಲ್ ಫಾರ್ಮ್ ಕನ್ವರ್ಟ್ ಮಾಡೋದು ಹೇಳ್ಬೋದು, ಇಲ್ಲ ಅಂದ್ರೆ ಇಂಟರ್ವಲ್ ಫಾರ್ಮ್ ಕೊಟ್ಟು ಸೆಟ್ ಫಾರ್ಮ್ ಕನ್ವರ್ಟ್ ಮಾಡೋದು ಹೇಳ್ಬೋದು, ಇಲ್ಲ ಅಂದ್ರೆ ರಿಯಲ್ ಲೈನ್ ಮೇಲೆ ಇಂಡಿಕೇಟ್ ಮಾಡಿ ತೋರಿಸಿ ಅಂತ. ರಿಯಲ್ ಲೈನ್ ಮೇಲೆ ಇಂಡಿಕೇಟ್ ಮಾಡೋದು ಫಾರ್ ಎಕ್ಸಾಂಪಲ್ 2, 7 ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 2, 7 ಎಸ್ ಒಂದು ರಿಯಲ್ ಲೈನ್ ಡ್ರಾ ಮಾಡ್ಕೊಂಡ್ರಿ. 0, 1, 2, 3, 4, 5, 6, 7 ಎಸ್ 2, 7 open interval means not including the end points. ಅಂದ್ರೆ ಆ ಪಾಯಿಂಟ್ಸ್ ನ ಏನ್ ಮಾಡ್ರಿ, ಎರಡು ಕಡೆ ಸರ್ಕಲ್ ಹಾಕೋರಿ, that is enough. Yes, this is the representation of the open interval 2, 7 on the real line. So ಅದನ್ನ set form ದ ಕೇಳಿದ್ರು ಅಂತಂದ್ರೆ you take x and that x is greater than 2, less than 7. All x are the elements of the real numbers. So this is set form, this is interval form, and this is the representation on a real line. This is about an open interval. Okay, next one, Roman number 6. Write the following intervals in set and represent on a real line. Yes. So open interval 0, 1 is given. So ಇದನ್ನು set form ದ ಬರಿಬೇಕು, ಆಮೇಲೆ real line ಮೇಲೆ represent ಮಾಡಬೇಕು. Yes. Set form ಹೆಂಗ್ ಬರಿಬೇಕಂದ್ರೆ first you take x such that and that x is greater than 0, less than 1, and x belongs to R. So this is our set form. Yes, 0, 1 not including 0, not including 1. So that means x is greater than 0, x is less than 1. 0 nu consider illa, 1 nu consider illa, andre in between. So adanne x greater than 0, x less than 1, x belongs to R. So it is set form na bardange. Next on a real line, so therefore you take 0, 1, 2, 3 like this. Yes, open interval means not including the end points. End points consider illa. So the r numbers ಗಳ ಮೇಲೆ ಈ ರೀತಿ ಸರ್ಕಲ್ ಡ್ರಾ ಮಾಡ್ಕೊಳ್ಳಿ, not considering the end points, but in between ಬರ್ತಾವೆ. So in between, so ಅದಕ್ಕೆ ಈ ತರ ಫಿಲ್ ಮಾಡಿ, right? So this is the representation on a real line. This is the representation on real line. Okay, next try yourself, take the homework. -87 open interval -3, 0, -3, 5, -3, -1, 1, 3. Write in set builder form. Set builder form previous one ಮಾಡಿ ತೋರಿಸಿದ್ರು ಆ ರೀತಿ ಬರಿಬೇಕು. set builder form ದು ಬರೀರಿ, ಆಮೇಲೆ ಇನ್ನೊಂದು ರಿಯಲ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕು. try yourself. So next take Roman number 7. Write the following as a intervals.